ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ಇಂದಿನ ರಾಜಕೀಯ ವಿಚಾರಗಳನ್ನ ಚರ್ಚೆ ಮಾಡೋಕ್ಕೋಸ್ಕರ ಇವತ್ತು ನಾವು ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಪ್ರತಿಯೊಂದು ರಾಜಕೀಯದಲ್ಲಿ ಯಾವ ರೀತಿ ಗೊಂದಲಗಳು ನಡೀತಾ ಇದೆ ಮತ್ತು ಜನರ ಒಂದು ಮನೋಭಾವನೆಗಳು ಏನಿದೆ, ಜನರು ಮತ್ತು ರಾಜಕೀಯಕ್ಕೆ ಇರುವಂಥ ಒಂದು ಸೇತುವೆನ ನಿಮ್ಮ ಮುಂದೆ ಬಿಚ್ಚಿಡುವಂಥ ಕೆಲಸಗಳನ್ನ ಮಾಡೋಕ್ಕೆ ನಮ್ಮ ಸವಾಲ್ ಟಿವಿ ಈಗ ಮುಂದಾಗಿದೆ. ಇವತ್ತಿನ ವಿಚಾರ ಏನಂತಂದರೆ, ಕರ್ನಾಟಕ ರಾಜಕೀಯದಲ್ಲಿ ಇತ್ತೀಚೆಗೆ ನಡೀತಿರುವಂತಹ ಬೆಳವಣಿಗೆಗಳು ಸಾಕಷ್ಟು ಚರ್ಚೆಗೆ ಕಾರಣವಾಗಿವೆ. ಸಚಿವರಿಗೆ ಖಾತೆ ಹಂಚುವ ವಿಷಯದಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಪಾತ್ರದ ಬಗ್ಗೆ ಹಲವು ಪ್ರಶ್ನೆಗಳು ಕೇಳಿ ಬರ್ತಿವೆ. ಖಾತೆಗಳನ್ನು ಸರಿಯಾದ ರೀತಿಯಲ್ಲಿ ಹಂಚಿಕೆ ಮಾಡಿದರೆ ಈ ರೀತಿ ಅಸಮಾಧಾನಗಳು ಎದುರಾಗ್ತಿದ್ವಾ ಎಂಬ ಮಾತುಗಳು ಜನರ ಮಧ್ಯೆ ಕೇಳಿಬರ್ತಾ ಇವೆ. ಇದು ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬ ಕರ್ನಾಟಕದ ಪ್ರಜೆಯಲ್ಲಿ ಹುಟ್ಟುವಂತಹ ಪ್ರಶ್ನೆಗಳೇ. ಇವರಲ್ಲೇ ಇಷ್ಟೊಂದು ಗೊಂದಲಗಳನ್ನ ಮಾಡಿಕೊಂಡ್ರೆ ಮುಂದೆ ನಮ್ಮ ಕಾಂಗ್ರೆಸ್ಸಿನ ಗತಿ ಯಾವ ಮಟ್ಟಕ್ಕೆ ಹೋಗುತ್ತೆ? ಹಿಂದೆ ಎಲ್ಲ CM ಸ್ಥಾನಕ್ಕೆ ಹೊಡೆದಾಡ್ತಿದ್ರು, ಈಗ ಸಚಿವ ಸ್ಥಾನಕ್ಕೆ ಹೊಡೆದಾಡ್ತಾರೆ ಅಂತ ಅಂದ್ಬಿಟ್ಟು ಹಲವಾರು ಅಪವಾದಗಳು ಈ ಕಾಂಗ್ರೆಸ್ನ ಮೇಲೆ ಬರ್ತವೆ. ಇನ್ನೊಂದೆಡೆ ಕಾಂಗ್ರೆಸ್ ಪಕ್ಷದೊಳಗೆ ಎಲ್ಲವೂ ಸರಿ ಇದೆಯಾ ಎಂಬ ಪ್ರಶ್ನೆಯೂ ಮೂಡಿದೆ. ಪಕ್ಷದ ನಾಯಕರು ಒಂದೇ ಅಭಿಪ್ರಾಯದಲ್ಲಿ ಇಲ್ಲವೇ ಎಂಬ ಅನುಮಾನಗಳು ರಾಜಕೀಯ ವಲಯದಲ್ಲಿ ಹರಿದಾಡ್ತಾ ಇದೆ. ಈಗ ಅಂದರೆ ಇವರಲ್ಲಿ ಒಗ್ಗಟ್ಟಿದೆಯಾ, ಇವ್ರಿಗೆ ಆಡಳಿತ ಕೊಟ್ಟಿದ್ದೀರಲ್ಲ ನೀವು, ಇವರು ಕರೆಕ್ಟಾಗಿ ಆಡಳಿತ ಮಾಡ್ತಾರಾ, ಇವರಲ್ಲೇ ಹೊಂದಾಣಿಕೆ ಇಲ್ಲ ಅನ್ನುವಂತಹ ಒಂದು ಮನೋಭಾವಗಳು ಸಾರ್ವಜನಿಕರಲ್ಲಿ ಮೂಡ್ತಾ ಇವೆ. ಯಾಕೆ ಅಂತಂದರೆ ಅದಕ್ಕೆ ಕಾರಣ ಇವರು ಈಗ ಈ ರೀತಿ ಆಡ್ತಾ ಇರೋವಂಥದ್ದು. ಸಚಿವ ಸ್ಥಾನಕ್ಕೋಸ್ಕರ ಇವರು ರಾಜೀನಾಮೆ ಕೊಡುವಂಥದ್ದು, ನಾನು ಈ ಸ್ಥಾನವನ್ನು ನಾನು ನಿರ್ವಹಿಸಲ್ಲ, ಇದು ನನಗೆ ಬೇಡ, ನನಗೆ ಇನ್ನೊಂದು ಬೇಕು. ಈ ಸ್ಕೂಲಲ್ಲಿ ಮಕ್ಕಳುಗಳು ಆಡೋ ಒಂದು ರೀತಿ ಇದೆಯಲ್ಲ, ಆ ರೀತಿ ಇವರು ಆಡ್ತಾ ಇದ್ದಾರೆ. ಈಗ ನಾನು ಫ್ರೆಂಡ್ ಸೀಟಲ್ಲೇ ಕೂತ್ಕೋಬೇಕು, ನನಗೆ ಈ ಸ್ಥಾನನೇ ಬೇಕು. ಯಾಕೆ? ಕೊಟ್ಟಿರೋ ಸ್ಥಾನನ ನಿರ್ವಹಿಸೋಕ್ಕೇನು? ಈಗ ಕೊಟ್ಟಿರೋ ಸ್ಥಾನವನ್ನು ಅವರು ಏನು ಜವಾಬ್ದಾರಿ ಇದೆ ಅದನ್ನು ಜವಾಬ್ದಾರಿತ್ವವಾಗಿ ನಡೆಸೋಕ್ಕಾಗಲ್ವಾ? ಯಾಕೆಂದರೆ ಆ ಸ್ಥಾನದ ಬಗ್ಗೆ ಅವ್ರಿಗೆ ಒಂದು ಕೆಲಸದ ಬಗ್ಗೆ ಅವ್ರಿಗೆ ಗೊತ್ತಿಲ್ವಾ? ಯಾವ ರೀತಿ ಕೆಲಸ ಮಾಡಬೇಕು ಅಂತ ಅದ್ರ ಬಗ್ಗೆ ಅವ್ರು ತಿಳ್ಕೊಂಡಿಲ್ವಾ? ತಿಳ್ಕೊಳ್ದೇ ಆ ಸ್ಥಾನಕ್ಕೆ ಹೋಗಿ ಕೂತಿದ್ದಾರಾ? ಇಲ್ಲ ನನಗೆ ಇದೇ ಸ್ಥಾನ ಬೇಕು, ನಾನು ಈ ಸ್ಥಾನದಲ್ಲೇ ಚೆನ್ನಾಗಿ ಕೆಲಸ ಮಾಡೋದು, ಈ ಥರದ್ದು ಏನಾದರೂ ತಿಳ್ಕೊಂಡು ಅವರು ರಾಜಕೀಯಕ್ಕೆ ಬಂದಿದ್ದಾರಾ? ರಾಜಕೀಯಕ್ಕೆ ಬರೋದಾದರೂ ಏನಕ್ಕೆ? ನಾವು ಜನಗಳ ಸೇವೆ ಮಾಡೋಕ್ಕೆ. ಆದರೆ ಇಲ್ಲಿ ಇವರು ಸಚಿವ ಸ್ಥಾನಕ್ಕೋಸ್ಕರ ಒಂದು ಏನು ಕಿತ್ತಾಟ ಮಾಡ್ಕೋತಾ ಇದ್ದಾರೆ. ಇದು ಆಗಬಾರ್ದು. ಇದು ಆದರೆ ಪಕ್ಷಕ್ಕೆ ಕೆಟ್ಟ ಹೆಸರು. ಆ ವರದಿಗಳ ಪ್ರಕಾರ ರಾಮಲಿಂಗಾರೆಡ್ಡಿ ಅವರು 24 ಗಂಟೆಯೊಳಗೆ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ ಎಂಬ ಮಾತುಗಳು ಕೇಳಿಬಂದಿದೆ. ಅದೇ ರೀತಿ KG ಜಾರ್ಜ್ ಅವರು ಅವರೊಂದಿಗೆ ರಾಜೀನಾಮೆಗೆ ಕೆಲವೊಂದು ಸಂದೇಶ ಕಳಿಸಿದ್ದಾರೆ ಅಂತ ಕೆಲವು ಊಹಾಪೋಹಗಳು. ನನಗೂ ಕೂಡ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಒಂದು ಸಂದೇಶಗಳನ್ನ ಕಳಿಸಿದ್ದಾರೆ ಎಂಬ ಊಹಾಪೋಹಗಳು ಕಂಡು ಬರ್ತಾ ಇದೆ. ಇದರ ಜೊತೆಗೆ ಮುನಿಯಪ್ಪ ಮತ್ತು ಬೈರತಿ ಸುರೇಶ್ ಅವರು ತಮ್ಮ ಖಾತೆಯ ಬದಲಾವಣೆಗಳ ಬಗ್ಗೆ ಬೇಡಿಕೆ ಇಟ್ಟಿದ್ದಾರಂತೆ. ಅವ್ರಿಗೂ ಕೂಡ ತಮ್ಮ ಖಾತೆಗಳನ್ನ ಬದಲಾವಣೆ ಆಗಬೇಕು ಅನ್ನೋದು. ಈ ರೀತಿ ಒಂದು ಗೊಂದಲಗಳಾದರೆ ಈ ಎಲ್ಲ ಬೆಳವಣಿಗೆಗಳು ಕಾಂಗ್ರೆಸ್ ಪಕ್ಷದ ಒಳ ರಾಜಕೀಯದಲ್ಲಿ ಏನೋ ಕುದಿಯುತ್ತಿದೆ ಎಂಬ ಭಾವನೆಯನ್ನು ಮೂಡಿಸುತ್ತದೆ. ಗೊತ್ತಾಯ್ತಾ? ಅಂದರೆ ಇಲ್ಲಿ ಇವರಲ್ಲಿ ಏನೋ ಒಂದು ಬಿರುಕು ಮೂಡಿದೆ ಅನ್ನೋದು, ಇವರಲ್ಲೇ ಇವ್ರಿಗೆ ಕುದಿತಾ ಇದೆ ಅನ್ನೋದು ಜನಗಳ ಕಣ್ಣಿಗೆ ಕಾಣುತ್ತೆ. ಹಳ್ಳಿ ಕಟ್ಟೆಯಲ್ಲಿ ಕೂತಿರುವಂತಹ ಹಿರೀಕರು ಒಂದು ಗಾದೆನ ಹೇಳ್ತಾರೆ, ಸ್ವಾಮಿ ಹೆಗಲೇರಿದ್ರೆ ಅಂತ್ರ ಮಂತ್ರ ತಂತ್ರ ಯಜ್ಞ ಯಾಗಾದಿಗಳು ಯಾವುದೂ ವರ್ಕೌಟ್ ಆಗಲ್ಲ. ಟೈಮ್ ಬಂತು ಅಂತಂದರೆ ಗರ್ಭಗುಡಿಯೊಳಗಿದ್ರೂ ಬಿಡಲ್ಲ, ತಾಯಿ ಗರ್ಭದೊಳಗಿದ್ರೂ ಬಿಡಲ್ಲ ಗ್ರಾಚಾರ. ಟೈಮ್ ಬಂತು ಅಂತಂದರೆ ಅವನು ಯಾವುದೇ ಸ್ಥಾನದಲ್ಲಿದ್ದರೂ ಕೂಡ ಅವನಿಗೊಂದು ಅದು ಮುಳ್ಳು ಆಗೇ ಆಗುತ್ತೆ. ಅವನ ಟೈಮ್ ಸರಿಗಿಲ್ಲ ಅಂತಂದರೆ ಎಷ್ಟೇ ಪೂಜೆ ಪುನಸ್ಕಾರ ಹೋಮ ಹವನ ಮಾಡಿದರೂ ಕೂಡ ಯಾವುದೇ ರೀತಿ ಬಚಾಯಿಸ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಕೆಲವರು ಹೇಳ್ತಾರೆ. ಅದನ್ನು ಈಗ ನಮ್ಮ ಈ ರಾಜಕೀಯ ಕರ್ನಾಟಕ ರಾಜ್ಯದಲ್ಲಿ ಯಾವುದು ಒಂದು ರಾಜಕೀಯದ ಬೆಳವಣಿಗೆ ನಡೀತಾ ಇದೆ ಅದನ್ನು ಹೋಲಿಸ್ಕೊಂಡು ಹೇಳೋ ಹಾಗೆ ಕಾಣಿಸ್ತಾ ಇದೆ. ಈಗ ನಡೆಯುತ್ತಿರುವಂತಹ ಬೆಳವಣಿಗೆಗಳನ್ನು ನೋಡಿದ್ರೆ ರಾಜಕೀಯದಲ್ಲಿ ಲೆಕ್ಕಾಚಾರಗಳಿಗಿಂತ ಪರಿಸ್ಥಿತಿಯೇ ದೊಡ್ಡದು ಅನ್ನೋದು ಮತ್ತೊಮ್ಮೆ ಸಾಬೀತಾಗಿರುವಂತಿದೆ. ಯಾವುದೇ ಥರದ ಲೆಕ್ಕಾಚಾರಗಳು ಅಂದರೆ ಸಮಯಕ್ಕಿಂತ ಅವ್ರು ಏನು ಲೆಕ್ಕಾಚಾರ ಹಾಕೊಂಡಿರ್ತಾರೆ ಆ ಲೆಕ್ಕಾಚಾರಗಿಂತ ಭಗವಂತನ ಲೆಕ್ಕಾಚಾರ ಒಂದಿರುತ್ತೆ. ಆ ಲೆಕ್ಕಾಚಾರನ ಯಾರು ತಪ್ಸೋಕ್ಕಾಗಲ್ಲ, ಅವನೇನು ಬರೆದಿರ್ತಾನೋ ಅದೇ ನಡೆಯುತ್ತೆ ಅಂಬೋ ರೀತಿ ಇದೆ. ಹಾಗಾದರೆ ಈಗ ಎಲ್ಲ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಂಗ್ರೆಸ್ ಪಕ್ಷದಲ್ಲಿ ನಿಜವಾಗ್ಲೂ ಒಗ್ಗಟ್ಟಿನ ಕೊರತೆ ಇದೆಯಾ ಅಥವಾ ಇದು ಕೇವಲ ತಾತ್ಕಾಲಿಕ ಅಸಮಾಧಾನವೇ? ಇದನ್ನು ಈಗ ನಾವು ಜನಗಳ ಮುಂದೆ ಇಟ್ಟಿದ್ದೀವಿ.
ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ರಾಜಕೀಯ ಚರ್ಚೆಗಳನ್ನ ನಾವು ನಿಮ್ಮ ಮುಂದೆ ಮಾಡ್ತೀವಿ. ಮತ್ತು ಈ ನಮ್ಮ ಚಾನಲ್ನ ಹೆಚ್ಚು ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದೆ ಇನ್ನೂ ಹೆಚ್ಚಿನ ರಾಜಕೀಯ ಸುದ್ದಿಗಳನ್ನ ನಾನು ನಿಮ್ಮ ಮುಂದೆ ತರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಸವಾಲ್ ಟಿವಿ. ಧನ್ಯವಾದಗಳು.